ತಂದಿರುವ ಸಂತಾಪ ಸೂಚನೆ ಅಧ್ಯಕ್ಷರೇ, ತಾವೇನು ಸಂತಾಪ ಸೂಚನೆ ತಂದಿದ್ದೀರಿ ತಮಗೆ ಬೆಂಬಲ ವ್ಯಕ್ತಪಡಿಸ್ತಾ BC ನಾಗೇಶ್ ಅವರು ನಮ್ಮ ಪಕ್ಕದ ಕ್ಷೇತ್ರದವರು, ನಾವು ಅವರು ಜೊತೆಲೆ ನಮ್ಮ ಕ್ಷೇತ್ರದ ಮೇಲೆ ಓಡಾಡ್ತೀವಿ. ನಮ್ಮ ಪಕ್ಕದ ಅಡ್ಜೈನಿ ಕಾನ್ಸ್ಟಿಟ್ಯೂನ್ಸಿ, ಅವರಲ್ಲಿ ಒಳ್ಳೆ ಗುಣ. ಯಾರು ಸಹ ಸಚಿವರಾಗಿ ಸ್ವಲ್ಪ ಎಲ್ಲರಿಗೂ ಹಮ್ಮಿರ್ತದೆ. ಸಾಧಾರಣವಾಗಿ ನಾನು ಸಚಿವ MLA ಇದ್ದವರು ಬಹುಶಃ ಎಳ್ಳಷ್ಟು ಇರಲಿಲ್ಲ ಅವ್ರಿಗೆ. ಒಂದ್ಸರಿ ಬ್ಯಾಗ್ ತಗಲಾಕೊಂಡು ಟೌರಿ ಬಂದ್ಬಿಡೋರು, ನಾವು ಚುಡಾಶಿವ್ ಏನ್ ಸಂಧ್ಯಾ ವ್ಯಾಪಾರಕ್ಕೆ ಬಂದಿದ್ಯಾ ಅಂತ. ಹಾಗೆ ಅವರು ಸಾಧಾರಣವಾದ ವ್ಯಕ್ತಿತ್ವ, ಅದು ಒಳ್ಳೆ ಇಂಟೆಲಿಜೆಂಟ್ ಇದ್ರು. ಈ ಹಿಮ್ಸೆಲ್ಫ್ ಇಸ್ ಬಿ ಗ್ರಾಜುಯೇಟ್. ಅವರು ಸಹ ಸಾಧಾರಣವಾಗಿ ABB ಬೆಳೆದು ಬಂದು ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಬಹಳ ಉತ್ತಮವಾದಂತಹ ಕಾರ್ಯ. ಯಾಕೆಂದ್ರೆ ನಾನು ಅವ್ರ ತಂದೆಯವರು ಚಂದ್ರಶೇಖರ್ ಶಾಸಕರಾಗಿ ಸೇವೆ ಮಾಡಿದ್ದಾರೆ. ಇವರಲ್ಲಿ ಏನು ವಿವೇಕ ಸ್ಕೂಲ್ ಇವತ್ತು ಸಹ ಸುಮಾರು 606 ಸ್ವಂತ ಸರ್ಕಾರಿ ಕಟ್ಟಡಗಳಿಲ್ಲ, ಬಾಡಿಗೆಲವೇ ಇವತ್ತು ಸಹ. ಇವತ್ತು 606 ಈ ರಾಜ್ಯದಲ್ಲಿ ಸುಮಾರು 39,478 ಸ್ಕೂಲ್ನಲ್ಲಿ 606 ಶಾಲೆಗಳು ಇವತ್ತು ಸ್ವಂತ ಕಟ್ಟಡ ಇಲ್ಲ. ಅದನ್ನೆಲ್ಲ ಯೋಚನೆ ಮಾಡಿ ಸನ್ಮಾನ್ಯ ನಾಗೇಶ್ ಅವರು ವಿವೇಕ ಅಂತ ಒಂದು ಸ್ಕೀಮನ್ನು ಜಾರಿ ಮಾಡಿ ಸುಮಾರು ಕೊಠಡಿಯನ್ನು ಕೊಟ್ಟಿದ್ದಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ. ಈ ಸಂದರ್ಭದಲ್ಲಿ ಅವನ ಸೇವೆಯನ್ನು ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ. ಚಿಕ್ಕೂರಿನಲ್ಲಿ ನಮ್ಮ ಸುರೇಶ್ ಕುಮಾರ್ ಹೇಳಿದಂಗೆ ಅವ್ರ ಸಮಾಜ ಇರಲಿಲ್ಲ. ನಾವೆಲ್ಲ ಸಮಾಜ ಐತೆ, ನಾವೈತೆ ಅಂತ ಸ್ವಲ್ಪ ರಾಜಕಾರಣ ಓಲೈಸ್ತೀವಿ, ಇಲ್ಲ ಅಂತಲ್ಲ ಪ್ರತಿಯೊಬ್ಬರು. ಅವರು ನಮ್ಮ ಸುಧಾಕರ್ ಏನ್ ಮನಸ್ಸು ತೀರ್ಕೊಂಡಂತ ಸಚಿವರಾಗಿ ಅವರು ಅಷ್ಟೇ ಮೈನ್ಯೂಟ್ ಸಮಾಜದವರು. ಅವರಲ್ಲಿ ಗೆಲ್ತಾರೆ 2 ಸರಿ 3 ಸರಿ ಅಂದ್ರೆ ಅವರೆಲ್ಲರೂ ಒಳ್ಳೆ ಗುಣ, ವಿಶೇಷವಾಗಿ ಜನಸಂಪರ್ಕ. ಸಾಮಾನ್ಯ ಜನರಲ್ಲಿ ಬೆರೆತು ಅವ್ರು ಕೆಲಸ ಮಾಡ್ತಕ್ಕಂಥದ್ದನ್ನ ಅವರು ಗಳಿಸ್ಕೊಳ್ಳೋದ್ರಿಂದ ಜನ ಅವರ ಜಾತಿಯೆಲ್ಲ ಪಕ್ಕಕ್ಕಿಟ್ಟು ಗೆಲ್ಸ್ಕೊಟ್ಟಿರೋದು ಇತಿಹಾಸ ಇವತ್ತಿದೆ. ಅದರಲ್ಲಿ ಸ್ವಲ್ಪ ನಾಗೇಶ್ ಅವರು ಒಬ್ಬರು ಸಂದರ್ಭದಲ್ಲಿ ನಾನು ಭಾವಿಸ್ತಾ, ಕಲಿಕೆ ಅನ್ನೋದನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಿದಂಥವ್ರು, ಕಲಿಕೆ ಮಕ್ಕಳಿಗೆ ಶಿಕ್ಷಣ ಪದ್ಧತಿಯನ್ನು ಜಾರಿ ಮಾಡಿದಂತ ವ್ಯಕ್ತಿ. ಯಾವುದಲ್ಲಿ ರಾಜಿ ಮಾಡ್ಕೊತಿಲ್ಲ. ಅವರು ಕಲಿಕೆಯಲ್ಲಿ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅವರು ಬಹುಶಃ ಬಹಳಷ್ಟು ಕೆಲಸನ ನಮಗೂ ಮಾಡಿದ್ದಾರೆ, ಇಲ್ಲ ಅಂತ ಹೇಳಕ್ಕಿಲ್ಲ. ನಾವು ಕೇಳಿದ್ದು ಯಾವುದು ಇಲ್ಲ ಅಂದಿಲ್ಲ. ಹಾಗಾಗಿ ನಮ್ಮ ಸಲಕ್ಷ ಅವರು ಅದ್ರ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ, ತುಂಬಾ ಸಂತೋಷ. ನನಗೆ ಬೇಸರ ಏನಪ್ಪ ಅಂದ್ರೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಬ್ರೈನ್ ಟ್ಯೂಮರ್ ಆಗಿ ಅವರ ಆಪರೇಷನ್ ಒಳಪಟ್ಟಂತ ವ್ಯಕ್ತಿ. ಸುಮಾರು ತಿಂಗಳಾನ್ಗಟ್ಲೆ ಅವ್ರು ಸಫರ್ ಪಟ್ಟಿದ್ದಾರೆ, ಆ ನೋವೆಲ್ಲ ಉಂಡಿದ್ದಾರೆ. ಅದಾದ್ಮೇಲೂ ಸಹ ಸುಧಾರಿಸಲು ಸ್ವಲ್ಪ ಫಂಕ್ಷನ್ಗೆಲ್ಲ ಬರ್ತಿದ್ರು ನಾವು ಕರೆದಾಗೆಲ್ಲ. ಅದು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಬಹಳ ದುಃಖದ ಸಂಗತಿ. ಭಗವಂತ ಅವ್ರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನ ತಾಳುವಂತ ಶಕ್ತಿ, ಸಹಿಸುವಂತ ಶಕ್ತಿಯನ್ನ ನೀಡಲಿ ಅಂತ ಪ್ರಾರ್ಥನೆ ಮಾಡಿ, ಆ ಕುಟುಂಬಕ್ಕೆ ನಾನು ಅವರಿಗೆ ಆತ್ಮಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಡಾಕ್ಟರ್ ರಂಗನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.